ನಮಸ್ಕಾರ ಕರ್ನಾಟಕ. ರಾಜ್ಯ ರಾಜಕೀಯದ ಇತಿಹಾಸದಲ್ಲಿ ಇಂತಹ ಒಂದು ಸ್ಫೋಟಕ ಸುದ್ದಿ ನೀವು ಕೇಳಿರಲಿಕ್ಕೆ ಸಾಧ್ಯವೇ ಇಲ್ಲ. ಭಾರತದ ಪ್ರಜಾಪ್ರಭುತ್ವ ಚರಿತ್ರೆಯನ್ನೇ ಬುಡಮೇಲು ಮಾಡುವಂತಹ ಒಂದು ಬೃಹತ್ ಆಟಕ್ಕೆ ಈಗ ಕರ್ನಾಟಕ ವೇದಿಕೆಯಾಗಿದೆಯೇ? ಹೌದು, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರದ ಗದ್ದುಗೆ ಏರಿ ಸಂಭ್ರಮಿಸುತ್ತಿದ್ದರೆ, ಅವರ ಉತ್ಸಾಹದ ಬಲೂನ್ಗೆ ಸೂಜಿ ಚುಚ್ಚುವ ಕೆಲಸವನ್ನು ಸಿದ್ದರಾಮಯ್ಯ ಬಣದ ನಾಯಕರು ಶುರು ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆದರೆ ಇಲ್ಲಿರುವ ಅಸಲಿ ಸುದ್ದಿಯೇ ಬೇರೆ. ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರು ಬರೋಬ್ಬರಿ 72ರಿಂದ 78 ಶಾಸಕರನ್ನು ಹಿಡಿದುಕೊಂಡು ಬಿಜೆಪಿಯೊಂದಿಗೆ ಕೈಜೋಡಿಸಿ ನೂತನ ಸಮ್ಮಿಶ್ರ ಸರ್ಕಾರ ರಚಿಸಲು ಸಜ್ಜಾಗಿದ್ದಾರಾ? ಸಿದ್ದರಾಮಯ್ಯನವರು ಕೇಂದ್ರದ ಎನ್ಡಿಎ ಸರ್ಕಾರದ ಭಾಗವಾಗ್ತಾರಾ? ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಆಟಂ ಬಾಂಬ್ ಇಟ್ಟವರು ಯಾರು? ಇವತ್ತಿನ ಈ ಕಂಪ್ಲೀಟ್ ಸ್ಟೋರಿಯಲ್ಲಿ ನಾವು ರಾಜಕೀಯದ ಈ ದಿಗಿಲು ಹುಟ್ಟಿಸುವ ಒಳಸಂಚುಗಳನ್ನು ಬಿಚ್ಚಿಡ್ತೀವಿ. ವಿಡಿಯೋ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಡಿ.ಕೆ.ಶಿ ಉತ್ಸಾಹದ ಬಲೂನ್ಗೆ ಸಿದ್ದು ಬಣದ ಸೂಜಿ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಹಿಡಿತ ಸಾಧಿಸಿ ಸಿದ್ದರಾಮಯ್ಯನವರ ಗುಂಪನ್ನು ಚಾಣಾಕ್ಷತನದಿಂದ ಬದಿಗಿಡುವಲ್ಲಿ ಯಶಸ್ವಿಯಾಗಿದ್ದರು ಎಂದು ಭಾವಿಸಲಾಗಿತ್ತು. ಆದರೆ ಸಿದ್ದರಾಮಯ್ಯನವರ ತಂಡ ಮೌನವಾಗಿದೆ ಎಂದರೆ ಅದರ ಅರ್ಥ ಅವರು ಸೋತಿದ್ದಾರೆ ಎಂದಲ್ಲ. ಬದಲಾಗಿ ಅವರು ಒಂದು ಸ್ಪಷ್ಟ ಗುರಿ ಇಟ್ಟು ಬೇಟೆಗಾಗಿ ಕಾಯ್ದಿದ್ದಾರೆ. ಸಿದ್ದರಾಮಯ್ಯನವರ ಗುಂಪಿನ ಆಟಂ ಬಾಂಬ್ಗಳು ಮತ್ತು ನೆಲ ಬಾಂಬ್ಗಳು ಎಲ್ಲಿ ಹೂತಿಟ್ಟಿದ್ದಾರೆ ಎನ್ನುವ ಹುಡುಕಾಟದಲ್ಲಿಯೇ ಡಿ.ಕೆ.ಶಿ ಅವರ ಸಮಯ ಕಳೆದು ಹೋಗುವಂತಿದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಡಿ.ಕೆ.ಶಿ ಅವರ ನಾಗಾಲೋಟಕ್ಕೆ ಬ್ರೇಕ್ ಹಾಕಲು ಸಿದ್ದರಾಮಯ್ಯ ಬಣ ಸನ್ನದ್ಧವಾಗಿದೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರುತ್ತಿವೆ. ಕೃಷ್ಣ ಬೈರೇಗೌಡರ ರಾಜೀನಾಮೆ ಎಚ್ಚರಿಕೆ ಮೊದಲ ಹಂತದ ಸ್ಫೋಟ. ಈ ಅಸಮಾಧಾನದ ಮೊದಲ ಜ್ವಾಲೆ ಎದ್ದಿರುವುದು ಕೃಷ್ಣ ಬೈರೇಗೌಡರಿಂದ. ಸಾತ್ವಿಕ ರಾಜಕಾರಣಿ ಎನಿಸಿಕೊಂಡಿರುವ ಕೃಷ್ಣ ಬೈರೇಗೌಡರಿಗೆ ನಗರಾಭಿವೃದ್ಧಿ ಖಾತೆ ನೀಡಲಾಗಿದ್ದರೂ ಬಿಡಿಎ ಮತ್ತು ಬಿಎಂಆರ್ಡಿಎ ಅಂತಹ ಪ್ರಮುಖ ಜಾಗಗಳನ್ನು ಡಿ.ಕೆ.ಶಿ ತಮ್ಮ ಬಳಿಯೇ ಇಟ್ಟುಕೊಂಡಿದ್ದಾರೆ. ಬಿಡಿಎ ಇಲ್ಲದೆ ನಾನು ಬೆಂಗಳೂರು ಅಭಿವೃದ್ಧಿ ಮಾಡುವುದು ಹೇಗೆ? ಹೈಕಮಾಂಡ್ ಮತ್ತು ಜನರು ಇಟ್ಟಿರುವ ನಿರೀಕ್ಷೆಯನ್ನು ನಾನು ಹೇಗೆ ಪೂರೈಸಲಿ? ಹೀಗೆಂದು ಕೃಷ್ಣ ಬೈರೇಗೌಡರು ಪ್ರಶ್ನೆ ಮಾಡುತ್ತಿದ್ದಾರೆ. ಅವರು ಎಷ್ಟು ನೊಂದಿದ್ದಾರೆ ಎಂದರೆ, ನನಗೆ ಸ್ಪಷ್ಟತೆ ಇಲ್ಲದಿದ್ದರೆ ನಾನು ಕೆಲಸ ಮಾಡುವುದಿಲ್ಲ, ಈಗಲೇ ನಾನು ರಾಜೀನಾಮೆ ಬೀಸಾಡ್ತೀನಿ ಎಂದು ಡೆಡ್ಲೈನ್ ನೀಡಿದ್ದಾರೆ. ಇದು ಕೇವಲ ಒಬ್ಬ ಸಚಿವನ ಮುನಿಸಲ್ಲ, ಇದು ಡಿ.ಕೆ.ಶಿ ಅಧಿಕಾರಕ್ಕೆ ತಂದೊಡ್ಡಿರುವ ಒಂದು ದೊಡ್ಡ ತಡೆಗೋಡೆ. ಇನ್ನು ಸತೀಶ್ ಜಾರಕಿಹೊಳಿ ಅವರ ಸಮ್ಮಿಶ್ರ ಸರ್ಕಾರದ ಮಾಸ್ಟರ್ ಪ್ಲಾನ್. ಈಗ ಅಸಲಿ ವಿಚಾರಕ್ಕೆ ಬರೋಣ. ಸತೀಶ್ ಜಾರಕಿಹೊಳಿ ಅವರು ಈಗ ಕಾಂಗ್ರೆಸ್ನ ಒಳಗಿನ ಶಕ್ತಿ ಕೇಂದ್ರವಾಗಿ ಬೆಳೆಯುತ್ತಿದ್ದಾರೆ. ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗಿಳಿಸಿದ ರೀತಿ ಅವರ ಬಣಕ್ಕೆ ತೀವ್ರ ನೋವು ತಂದಿದೆ. ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳಿದ್ದಾರೆ, ಮುಖ್ಯಮಂತ್ರಿ ಆಗಲಿಕ್ಕೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವೇ ಬೇಕಿಲ್ಲ, ಇದರ ಹಿಂದೆ ಒಂದು ಬೃಹತ್ ಯೋಜನೆ ಸಿದ್ಧಗೊಂಡಿದೆ. ಕಳೆದ ಕೆಲ ದಿನಗಳಿಂದ ಹರಿದಾಡುತ್ತಿರುವ ಸುದ್ದಿಯ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರ ಹಿಂದೆ 72ಕ್ಕೂ ಹೆಚ್ಚು ಶಾಸಕರಿದ್ದಾರೆ. ಇವರು ಬಿಜೆಪಿಯ ಬೆಂಬಲದೊಂದಿಗೆ ಕರ್ನಾಟಕದಲ್ಲಿ ಒಂದು ಹೊಸ ಸಮ್ಮಿಶ್ರ ಸರ್ಕಾರ ರಚಿಸುವ ಎಲ್ಲ ಸಂಭವನೀಯತೆಗಳಿವೆ. ಇದು ಕೇವಲ ಗಾಳಿ ಸುದ್ದಿಯಲ್ಲ. ಬಿಜೆಪಿಯ ರಮೇಶ್ ಜಾರಕಿಹೊಳಿ ಕೂಡ ಡಿ.ಕೆ.ಶಿ ಆಡಳಿತ ಇರೋದು 3 ತಿಂಗಳು ಮಾತ್ರ ಎಂದು ಹೇಳುವ ಮೂಲಕ ಈ ಸಾಧ್ಯತೆಗೆ ಸ್ಪುಷ್ಟಿ ನೀಡಿದ್ದಾರೆ. ಸಹೋದರರಿಬ್ಬರು ಪಕ್ಷ ಭೇದ ಮರೆತು ಬೆಳಗಾವಿಯ ಸಾಹುಕಾರಗಿರಿ ಉಳಿಸಿಕೊಳ್ಳಲು ಈ ಮ್ಯಾಥಮ್ಯಾಟಿಕ್ಸ್ ಹಾಕುತ್ತಿದ್ದಾರೆ. ಸಿದ್ದರಾಮಯ್ಯ ಕೇಂದ್ರಕ್ಕೆ ಎನ್ಡಿಎ ಮೈತ್ರಿಯ ಗುಟ್ಟು. ಇಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಅಂದರೆ ಸಿದ್ದರಾಮಯ್ಯನವರ ಭವಿಷ್ಯ. ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಕೇಂದ್ರಕ್ಕೆ ಬನ್ನಿ, ಅಹಿಂದ ಸಂಘಟನೆ ಮಾಡಿ ಎಂದು ಒತ್ತಾಯಿಸುತ್ತಿದೆ. ಆದರೆ ಇಲ್ಲಿ ಕೇಳಿ ಬರುತ್ತಿರುವ ಮತ್ತೊಂದು ಆಘಾತಕಾರಿ ಅಂಶವೆಂದರೆ ಸಿದ್ದರಾಮಯ್ಯನವರು ಕೇಂದ್ರದ ಎನ್ಡಿಎ ಸರ್ಕಾರದ ಭಾಗವಾಗಬಹುದು ಎನ್ನುವುದು. ಸಿದ್ದರಾಮಯ್ಯನವರ ಅಹಿಂದ ಸಿದ್ಧಾಂತಕ್ಕೆ ತಕ್ಕಂತೆ ಪ್ರಧಾನಿ ಮೋದಿ ಅವರು ಕೂಡ ಅಹಿಂದ ಪ್ರಧಾನಿಯೇ ಆಗಿದ್ದಾರೆ. ಹೀಗಾಗಿ ಮೋದಿಯವರ ಜೊತೆ ಸಿದ್ದರಾಮಯ್ಯ ಕೈ ಜೋಡಿಸಿದರೂ ಅಚ್ಚರಿ ಇಲ್ಲ ಎನ್ನುವ ವಿಶ್ಲೇಷಣೆಗಳು ನಡೆಯುತ್ತಿವೆ. ಒಂದು ವೇಳೆ ಸಿದ್ದರಾಮಯ್ಯ ಕೇಂದ್ರಕ್ಕೆ ಹೋದರೆ ಇತ್ತ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಬಿಜೆಪಿ ಬೆಂಬಲದೊಂದಿಗೆ ಮುಖ್ಯಮಂತ್ರಿಯಾಗುವ ಲೆಕ್ಕಾಚಾರಗಳು ದಟ್ಟವಾಗಿವೆ. ಡಿ.ಕೆ.ಶಿ ಮುಂದಿರುವ ಕಠಿಣ ಹಾದಿ. ರಾಮಲಿಂಗಾರೆಡ್ಡಿ ಅವರಂತಹ ಹಿರಿಯ ನಾಯಕರು ಈಗಾಗಲೇ ಜಿಬಿಎ ಚುನಾವಣೆಗೂ ನನಗೂ ಸಂಬಂಧವಿಲ್ಲ ಎಂದು ದೂರ ನಿಂತಿದ್ದಾರೆ. ಬೆಂಗಳೂರಿನ ಇಂಚಿಂಚು ಮಾಹಿತಿ ಇರುವ ರೆಡ್ಡಿ ಅವರ ಬೆಂಬಲವಿಲ್ಲದೆ ಡಿ.ಕೆ.ಶಿ ಚುನಾವಣೆ ಗೆಲ್ಲುವುದು ಅಸಾಧ್ಯ. ಹೀಗೆ ಒಬ್ಬೊಬ್ಬರೇ ಹಿರಿಯ ನಾಯಕರು ಡಿ.ಕೆ.ಶಿ ಅವರ ಕುತ್ತಿಗೆಗೆ ಕೈ ಹಾಕುತ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಈಗ ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ
ಟೈಮ್ ಬಾಂಬ್ ಇಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅದು ಯಾವಾಗ ಸಿಡಿಯುತ್ತದೆಯೋ ಗೊತ್ತಿಲ್ಲ. ಕಾಂಗ್ರೆಸ್ ಎಂಬುದು ಈಗ ಒಡೆದ ಮನೆ, ಛಿದ್ರಗೊಂಡ ಮನಸ್ಸುಗಳ ಗೂಡಾಗಿದೆ. ಡಿಕೆಶಿ ಅವರ ಮುಖ್ಯಮಂತ್ರಿ ಪದವಿ ಹಗ್ಗದ ಮೇಲಿನ ನಡಿಗೆಯಂತಾಗಿದೆ. ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಅವರ ಈ ನಡೆ ಕರ್ನಾಟಕದ ರಾಜಕೀಯ ನಕ್ಷೆಯನ್ನೇ ಬದಲಿಸುತ್ತಾ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತಾ ಸಿದ್ದರಾಮಯ್ಯ ಮೋದಿ ಮೈತ್ರಿ ಸಾಧ್ಯವೇ? ಎಲ್ಲದಕ್ಕೂ ಕಾಲವೇ ಉತ್ತರ ನೀಡಬೇಕು. ಈ ಸ್ಫೋಟಕ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಖಡಕ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.